ಶಿಲ್ಪ. ಓಂ ಗುರುಭ್ಯೋ ನಮಃ ಹರಿ. ಓಂ ಶ್ರೀ ಗುರು ಭುವನೇಶ್ವರಾಯ ನಮಃ. ಚಿಂತನೆ ವಾಸಾಯ ವಿದ್ಮಹೇ ವರವಿನಾಥಾಯ ಧೀಮಹಿ ತನ್ನೋ ಮೌನ ಪ್ರಭು ಪ್ರಚೋದಯಾತ್. ಭುವನೇಶ್ವರ ನಮಗೆ ಒಲಿಬೇಕಾತಂದ್ರೆ ಎಲ್ಲ ಜಾತಿಯವರಿಗೂ ಮೌನೇಶ್ವರ ಒಲಿತಾರೆ. ಅದರಂತೆ ಕೀಳ ಜಾತಿಯವರಿಗೂ ಹೊಲ್ತ, ನಮ್ಮ ಮಂದಿಗೂ ಹೊಲ್ತ, ಹೆಚ್ಚು ಎಲ್ಲರಿಗೂ ಹೊಲ್ತ ಮೌನೇಶ್ವರ ಹೊಲ್ತ. ಆದರೆ ಎಷ್ಟು ಕಷ್ಟಪಟ್ಟರು ಹೊಲ್ತ ಅನ್ನೋದ್ರ ಬಗ್ಗೆ ಇವತ್ತು ಒಬ್ಬ ದಲಿತನ ಒಂದು ಭಕ್ತಿಯನ್ನ ಇವತ್ತಿಲ್ಲಿ ನಾವು ನೋಡೋಣ. ರವಿದಾಸ್ ಅಂತ ಹೇಳಿ ಅವ ಭಾರಿ ಭಕ್ತಿವಾನ. ಅವ ಇಂದು ಏನು ಕೆಲಸಪ್ಪ ಅಂದ್ರೆ ಕಾಶಿ ವಿಶ್ವನಾಥನ ಗುಡಿಯಿಂದ ಗಂಗಾ ನದಿಗೆ ನಡಬರಕ್ಕೆ, ಗಂಗಾ ನದಿ ಮತ್ತು ಕಾಶಿ ವಿಶ್ವನಾಥನ ನಡುವಿನ ರಸ್ತಾ ಬರ್ತದೆ, ಅಲ್ಲಿ ನಡಬರಕ್ಕೆ ಅವೊಂದು ಚಪ್ಪಲಿ ಹೊಲಿಯೋ ಕೆಲಸ ಮಾಡ್ತಿದ್ದಂತ. ಚಪ್ಪಲಿ ಹೊಲಿಯೋ ಕೆಲಸ ಮಾಡ್ತಿದ್ದ ರವಿದಾಸ್. ಅವ ದಿವಸ ಚಪ್ಪಲಿ ಹೊಲಿಯೋದು ಅವನು ಉಪಜೀವನ ಮಾಡ್ಕೊತ ಇದ್ದ. ಅಲ್ಲಿ ಏನಾಯ್ತು, ಅವನ ಕಥೆಯೊಳಗೆ ಒಬ್ಬ ಬಡ ಬ್ರಾಹ್ಮಣ ಅಂತ ಬರ್ತದ್ರೆ, ಆ ಬ್ರಾಹ್ಮಣ ಏನ್ ಮಾಡ್ತಿದ್ದ, ಅದೇ ರಸ್ತಾದ ಮೇಲೆನ ಹೋಗವ. ಎಲ್ಲಿಗೆ? ಗಂಗಾ ನದಿ ಸ್ನಾನಕ್ಕೆ ಹೋಗ್ತಿದ್ದ ದಿವಸ. ಪ್ರತಿನಿತ್ಯ ಅವ ಅಲ್ಲಿ ಆಸೆ ಹೋಗವ, ಹೋಗಿ ಗಂಗಾ ಸ್ನಾನ ಮಾಡವ, ಪೂಜೆ ಮಾಡವ, ಗಂಗಾ ಲಹರಿ ಹೋದವ, ಗಂಗಾ ಮಾತೆಯನ್ನ ಬೇಡ್ಕೊಂಡು ಬರವ. ಒಂದು ದಿವಸ ಏನಾಗ್ಬಿಡ್ತೀವಿ, ಹೋಗುವಾಗ ಆ ಒಂದು ಚಪ್ಪಲಿ ಒಮ್ಮಟ ಕಿತ್ಬಿಡ್ತು. ಯಾರು? ಆ ಬ್ರಾಹ್ಮಣನ ಚಪ್ಪಲಿ ಒಮ್ಮಟ ಕಿತ್ತು. ರವಿದಾಸ್ ಕಿಚ್ಚಿಬಿಡ್ತು. ಕಿತ್ತಿದ ಮೇಲೆ ಇವ ಚರಕ್ಕೆ ಹಾಕೊಂತ ಹೊಂಟಿದ್ದ. ಅದು ರಸ್ತದ ಮೇಲೆ ಇವ ರವಿದಾಸ್ ಕುಂತಿದ್ನಲ್ಲ, ರವಿದಾಸ್ ಅದನ್ನ ಈಗ ಹ್ಯಾಂಗಾದ್ರು ಅಂತೇಳಿ ಅವನಿಗೆ ಹಚ್ಕೊಡಪ್ಪ, ಇದನ್ನ ಹಚ್ಕೊಡಪ್ಪ ಅಂದ್ಕೊಳ್ಳಿ. ಓ ಬ್ರಹ್ಮ ಸೃಷ್ಟಿ, ಬ್ರಹ್ಮನಿಂದ ಹುಟ್ಟಿದವರು ನೀವು, ನಿಮ್ಮಂಥವ್ರ ಸೇವೆ ಮಾಡೋದು ನನಗೆ ಬಹಳ ಭಾಗ್ಯ ಅಂತ ಹೇಳಿ ಅವ ಏನ್ ಮಾಡ್ದ, ಇವರಿಗೆ ನಮಸ್ಕಾರ ಮಾಡಿ ಆ ಪಾದಕ್ಕೆ ತಗೊಂಡು ಅದಕ್ಕೆ ಉಂಟ ಹಚ್ಚಿ ಹೊಲ್ದು ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟು ಕೂಡ ಇವ ಏನು ಮಾಡಿದನ್ರಿ, ಅದಕ್ಕೆ ₹1 ಕೊಡ್ಲಿಕ್ಕೆ ಹೋದ. ಯಾರು? ಬ್ರಾಹ್ಮಣ ಕೊಡ್ಲಿಕ್ಕೆ ಹೋದ. ಅವ ಅಂದ, ಬ್ಯಾಡ್ರಿ ಅಂದ. ನಿಮ್ಮಂಥವ್ರ ಜೋಡಿ, ನಿಮ್ಮ ಪುಣ್ಯವಂತವ್ರ ಜೋಡಿ ನಾ ರೊಕ್ಕ ತಗೊಂಡ್ರೆ ಪಾಪಕ್ಕೆ ಬೆಳ್ತೀನಿ, ಬ್ಯಾಡ ಅಂತ. ಅಲ್ಲೋ, ನೀನು ಹೊಟ್ಟಿ ನಡಿಬೇಕಲ್ಲ, ಅದಕ್ಕಾರ ನೀ ತಗೋ ರೊಕ್ಕ ಅಂತವಂದ. ತೋ ನೀವು ರೊಕ್ಕ ಕೊಡ್ಬೇಡ್ರಿ ಅಂತ. ಹಂಗಾರ ರೊಕ್ಕ ಕೊಡ್ಬೇಡ ಅಂದ್ರೆ ಹಂಗೋ, ತಗೋ ಅಂತ ಅಂದ. ಅನ್ನವ ಇವ ಬೇಡನ. ಕಲಿಕ ರವಿದಾಸ್ ಏನು ಮಾಡಿದ, ನಾವು ಒಂದು ಕೆಲಸ ಹೇಳ್ತೇನ್ರಿ, ಅದನ್ನು ಮಾಡ್ರಿ ಅಂತ. ಆಯ್ತಪ್ಪ ಅಂತ. ಆ ಕೆಲಸ ಹೇಳ್ತೀನಿ ಅಂದ್ರೆ ಅದಕ್ಕೆ ಮಾಡ್ತೀನಿ, ಅದಕ್ಕೆ ಬರೋಬ್ಬರಿ ಆಕೈತೆ ಅಂತ. ಆಯ್ಕೊಳ್ಳಿ. ಏನು ನೀವು ಗಂಗಾ ನದಿಗೆ ಹೋಗಕತ್ತಿ, ಎಷ್ಟು ದಿವಸ ಆತ್ರಿ? ಈಗ ಜಳಕಕ್ಕೆ ಹೋಗಕತ್ತಿ 40 ವರ್ಷ ಆತಪ್ಪ ಅಂತ. 40 ವರ್ಷ ಆಯ್ತು. ಪ್ರತಿನಿತ್ಯ ನಾನು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ತೀನಿ, ಅಲ್ಲಿ ಗಂಗಾ ಲಹರಿ ಓದ್ತೀನಿ, ಗಂಗಾ ಲಹರಿ ಆಡ್ತೀನಿ ಮತ್ತು ಪೂಜೆ ಮಾಡ್ತೀನಿ. ಗಂಗಾದೇವಿಗೆ ಇದನ್ನು ಬಿಟ್ಟು, ಅರ್ಘ್ಯ ಬಿಟ್ಟು ನಾನು ದಿವಸ ಮಾಡ್ತೀನಿ, ಬರ್ತೀನಿ. 40 ವರ್ಷ ಆಯ್ತು. ಹಂಗಾರೆ ಭಾಳ ಚಲೋ ಆತ್ರಿ ಬುದ್ಧಿ. ನಾವೊಂದು ಕೆಲಸ ಹೇಳ್ತೀನಿ ಮಾಡ್ರಿ ಅಂತ ಹೇಳಿ, ಈ ಎಲೆ ಅಡಿಕೆ ಹಾಕ್ಕೊಂತೀವಲ್ರಿ ನಾವು ವಿಳೆದೆಲೆ ಅಂತ ಎಲೆ ತಗೊಂಡ. 2 ಎಲೆ ಇತ್ತ, ಅದ್ರೊಳಗೆ ಒಂದು ಸುಣ್ಣ ಹಾಕಿದ, ಅಡಿಕೆ ಹಾಕಿದ, ಮತ್ತು ಅದಕ್ಕೆ ಏನು ಹಾಕ್ಕೊಳಕ್ಕೆ ನಾವು ಎಲೆ ಅಡಿಕೆ ಹಾಕ್ಕೊಳಕ್ಕೆ ಏನೇನು ಹಾಕ್ತೀವಿ ಅವನ್ನೆಲ್ಲ ಹಾಕಿದ. ಹಾಕಿ ಅದನ್ನ ಕಚ್ಚಿದ. ಈಗ ಕಲ್ಕತ್ತಾ ಎಲೆ ಹ್ಯಾಂಗೆ ಕಟ್ತಾರೆ ಹಂಗೆ ಕಚ್ಚಿ ಪ್ಯಾಕ್ ಮಾಡಿ ಅದನ್ನ ಬ್ರಾಹ್ಮಣನ ಕೈ ಹಾಕೊಟ್ಟ. ಇದನ್ನ ನೀವು ಗಂಗಾ ನದಿಗೆ ಅರ್ಪಣೆ ಮಾಡಬರ್ರಿ ಅಂದ. ಆಯ್ತಳಪ್ಪ, ಇಷ್ಟ ಅಲ್ಲ ಕೆಲಸ, ನಾನು ಅಲ್ಲೇ ಹೋಗ್ತೀನಿ ಮಾಡಿಬಿಡ್ತೀನಿ ಅಂತ ಅಂದ್ಕೊಳ್ಳಿ. ಹ್ಯಾಂಗೆ ಅರ್ಪಣೆ ಮಾಡ್ತೀರಿ ನೀವು ಅಂದ ರವಿದಾಸ್. ಎಲ್ಲರೂ ಹ್ಯಾಂಗೆ ಅರ್ಪಣೆ ಮಾಡ್ತಾರೆ ಹಂಗೆ ನಾನು ಎಲ್ಲ ಪೂಜೆ ಗೀಜೆ ಮಾಡಿ ಅದನ್ನ ಗಂಗಾ ನದಿಗೆ ಅರ್ಪಣೆ. ಹಂಗಂದ್ರೆ ಬ್ಯಾಡ್ರಿ ಅಂದವ. ಮತ್ತೆ ಹ್ಯಾಂಗ ಮಾಡ್ರಿ ಅಂದ.
ಹೆಂಗ ಮಾಡಲಿ ಅಂದ್ರೆ ನಿನ್ನ ಭಕ್ತ ರವಿದಾಸ್ ಹಿಂಗೆ ಹೇಳಿರ್ತಾನು. ನಿಮ್ಮ ಭಕ್ತ ಗಂಗಾ ಮಾತೆ, ನಿಮ್ಮ ಭಕ್ತ ರವಿದಾಸ್ ಇದನ್ನು ಕೊಟ್ಟಾನ. ಅದಕ್ಕೆ ಇದನ್ನ ನೀನು ನಿಮ್ಮ ಭಕ್ತಂದ ಎದಿನ ನೀ ಸ್ವೀಕಾರ ಮಾಡು ಅಂದ್ರಿ. ಆಕಿ ಬಂದು ತಗೊಂಡ್ರ ಕೊಡ್ರಿ, ಇಲ್ಲಿ ವಾಪಸ್ ತಗೊಂಬಂದು ನನಗೆ ಕೊಡ್ರಿ. ಆಕಿ ಆಗ್ಲಿ ಬಂದು ತಗೊಂಡ್ರೆ, ಗಂಗಾದೇವಿ ಬಂದು ತಗೊಂಡ್ರೆ ಆಕಿ ಕೊಡ್ರಿ, ಇಲ್ಲಿಲ್ಲ ಅಂದ್ರೆ ವಾಪಸ್ ತಂದು ನನಗೆ ಕೊಡ್ರಿ ಅಂತ. 40 ವರ್ಷ ಆಯ್ತು ನಾನು ಗಂಗಾದೇವಿ ಬಡ್ಕೊಳಕತ್ತೀವಿ, ಒಮ್ಮೆ ಪ್ರತ್ಯಕ್ಷ ಆಗಿಲ್ಲ. ಏನಪ್ಪ ನೀ ಹೋಗಿದ್ದೇನಪ್ಪ ಗಂಗಾ ನದಿಗೆ ಅಂದ ಅವ್ರ ಬ್ರಾಹ್ಮಣ. ಎಲ್ಲಿ ಬೇಡ್ರಿ ಮತ್ತೆ ವಿಶ್ವನಾಥಿಗೆ ಬೇಟಾಗಿ ಎಲ್ಲಿ ಮತ್ತೆ ಏನಾರು ಮಾಡ್ತೀನಿ, ಚಪ್ಪಲಿ ಹೊಲಿಯೋದನ್ನೇ ಮಾಡ್ತೀನಿ ನಾನು. ಆಯ್ತು ಬಿಡು ಅಂತೇಳಿ ಮತ್ತೆ ಚಪ್ಪಲಿನ ಹೊಲ್ದು ಕೊಟ್ಟಿದ್ನಲ್ಲ, ಆ ಪ್ರಕಾರ ಅದನ್ನು ತಗೊಂಡು ಹೋದ. ಸ್ನಾನ ಮಾಡಿದ, ಸಂಧ್ಯಾ ವಂದನೆ ಮಾಡಿದ, ಸೂರ್ಯನಿಗೆ ಅರ್ಘ್ಯ ಬಿಟ್ಟ, ಗಂಗಾ ಲಹರಿ ಆಡಿದ, ಗಂಗಾ ಲಹರಿ ಓದಿದ. ಎಲ್ಲ ಪೂಜೆ ಆಗಿಂದ ದಂಡಿಗೆ ನಿಂತ್ಕೊಂಡು ನೋಡೋನು ಮತ್ತು ಅವನು ಹೇಳ್ಯಾನ ಅಂತ ಹೇಳಿ ಆ ಎಲೆ ತಗೊಂಡು ಕೈಯಾಗ ಹಿಡ್ಕೊಂಡು, ಗಂಗಾ ಮಾತೆ ಎಲ್ಲರನ್ನ ಪವಿತ್ರ ಮಾಡ್ತಕ್ಕಂಥಕ್ಕೆ ನೀನು, ನಿನ್ನ ಭಕ್ತ ಇದನ್ನ ಪ್ರಸಾದ ಕೊಟ್ಟಾನ, ನೀನು ಕೊಟ್ಟು ಬಾ ಅಂತ ಹೇಳಿ ಅದಕ್ಕೆ ನೀನು ಸ್ವೀಕರಿಸು ಅಂದ. ಅಂದ್ಕೊಳ್ಳೇನ ನೀರಾಗಿಂದ ಒಂದು ಕೈ ಮ್ಯಾಲ ಬಂದ್ಬಿಡ್ತೀರಿ, ನೀರಾಗಿಂದ ಒಂದು ಕೈ ಮ್ಯಾಲ ಬಂದ್ಬಿಡ್ತೀವಿ. ಬಂಗಾರದ ಕಡೆಗ ಬಂಗಾರದ ಬಳಿ ಎಲ್ಲ ಹಾಕಿತ್ತು. ಆ ಹೆಣ್ಣಿನ ಕೈ ಹಿಂಗ ಮ್ಯಾಲ ಬಂದ್ಬಿಡ್ತು. ಮ್ಯಾಲ ಬರೋಣ ಗಡ 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 ನಡಿಗ್ಬಿಟ್ಟನ್ರಿ ಇವ. 40 ವರ್ಷ ಆದರೂ ನನಗೆ ಏನೂ ನೋಡಿಲ್ಲ ಇಂಥದ್ದು. ಇವತ್ತು ಇವನ ಒಂದು ಚಪ್ಪಲಿ ಹೊಲಿತಕ್ಕಂಥವನಿಗೆ ಭಕ್ತಗ ಇವ ಪ್ರಸಾದ ತಗೊಳಕ್ ತಯಾರಾದ್ಲಲ್ಲ, ಒಂದು ಗಡಗಡ ನಡಿಗೆ ಆ ಕೈಯಾಗ ಇದು ಎಲೆ ಇಟ್ಟ, ಎಲೆ ಕಟ್ಕೊಟ್ಟಿದ್ನ ಆ ಎಲೆ ಇಟ್ಟ. ಅದು ಒಳಗೋತು. ಇವ ನಡಿಕೊಂತನ ಮತ್ತೆ ಹೊಳ್ಳೆದ. ಇನ್ನೇನು ಹೋಗ್ಬೇಕನ್ನೋದ್ರಾಗನ ಮತ್ತೆ ಗಂಗಾ ಮಾತೆ ಕರೆದು, ಬ್ರಾಹ್ಮಣರೇ ಅಂತ ಹೊಳ್ಳಿ ನಿಂತ. ಯಾಕ್ರಿ ಅಂತ ಹೊಳ್ಳಿ ನಿಂತ. ಮತ್ತೆ ಕೈ ಬಂತ್ರಿ, ಅದು ಕೈ ಬಂತು. ಆಕೆ ಏನು ಕೈಯಾಗ ಬಂಗಾರ ಕಡಗ ಹಾಕಿದ್ಲಲ್ಲ, ಆ ಕಡಗ ಆ ಕೈಯಾಗಿತ್ತು. ಬ್ರಾಹ್ಮಣರೇ, ನಮ್ಮ ಭಕ್ತಗೆ ಇದನ್ನು ಕೊಟ್ಟು ಮನೆಗೆ ಹೋಗ್ರಿ ಅಂದ್ಕೂಡೆ ಬಡ ಬ್ರಾಹ್ಮಣ ಆಶಾ ಹುಡ್ತಿರಿ. ಈ ರಸ್ತಾದಾಗ ಹೋದ್ರೆ ಕೊಡ್ಬೇಕಾಗತ್ತ ಅಂತ ಹೇಳಿ ಮತ್ತೊಂದು ರಸ್ತಾದಾಗ ಹೋಗ್ಬಿಟ್ಟ. ಹೋದ. ಇದು ಯಾಕೆ ಆಗ್ತದಂತ ನಡ್ಬರ್ಕು ಒಂದು ಈ ಬುದ್ಧಿ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮತ್ತೆ ಮುಂದಕ್ಕೆ ಹೋಗ್ತಿದ್ರೆ ಮತ್ತೆ ನಾನು ಮರು ಹತ್ರ ಕೇಳ್ತೀನಿ. ಇದನ್ನ ಒಬ್ಬ ಸಾಧು ಹೊಂಟಿದ್ದ, ಊರು ದಾಟಿದ, ಕತ್ಲಾಗ್ಬಿಡ್ತು. ಕತ್ಲಾತಂತ ಹೇಳಿ ಅಲ್ಲೇ ವಸ್ತಿ ಆಗ್ಬೇಕಂತ ಹೇಳಿ ಅತ್ಲಾಗಿತ್ಲಾಗ ನೋಡಿದ. ಒಂದು ಗುಡಿಸಲು ಇತ್ತು, ಗುಡಿಸಲು ಮುಂದೆ ಮನೆ ಮುಂದೆ ಕಟ್ಟೆ ಇತ್ತು. ನೋಡಿ ಇಲ್ಲೇ ಕಟ್ಟೆ ಮೇಲೆ ಮಕ್ಕೊಂಡು ಮುಂಜಾನೆ ಹೋದ್ರಾತು ಅಂತ ಹೇಳಿ ಅಲ್ಲಿ ಕುಂತ್ಕೊಳ್ಳೆ ಅವ ಗುಡಿಸಲ್ದಾಗಿದ್ದಂಥ ಮನೆ ಮಾಲಕ, ಸಾಧುಗಳೇ ಒಳಗಾರ ಬರ್ರಿ ಅಂದ. ಇಲ್ಲಪ್ಪ ನಾನು ಒಳಗೆ ಬರೋದು, ನಾನು ಹಿಂಗಾಗ್ಯದ ಕತ್ಲಾಗ್ಯದ, ಅದಕ್ಕೆ ಇಲ್ಲೇ ಇರ್ತೀನಿ. ಒಳಗೆ ಬರ್ರಿ, ಊಟ ಮಾಡಿ ಹೋಗ್ರಿ, ಹಂಗೆ ಮಕ್ಕೊಳ್ಳೋದು ಬೇಡ ಅಂತ. ಅಲ್ಲೇ ಮಕ್ಕೊಳಕಂತೀರಿ, ಆದ್ರೆ ಒಳಗಾರ ಬರ್ರಿ ಅಂದ. ಒಳಗೆ ಕರ್ಕೊಂಡು ಹೋದ. ಊಟ ಮಾಡಿದ್ರು. ಊಟ ಮಾಡಿಂದೆ ಅವನಿಗೇನೈತಿ ಮತ್ತೆ ಹಾಸ್ಕೊಂಡು ಮಕ್ಕೊಂಡಿವ ಸಾಧು. ಮುಂಜಾನೆ ಎದ್ದು ಹೇಳ್ಬೇಕು. ಅಲ್ಲಿ ಒಂದು ಕರ ಕಟ್ಟಿದ್ದವ, ಆ ಗುಡಿಸಲ್ದವ ಕರ, ಸಣ್ಣ ಕರ ಇತ್ತು. ಅದನ್ನ ನೋಡಿ ಹೇಳಕ್ಕಿಂತ ಮೊದಲನ ಅದನ್ನು ಬಿಚ್ಕೊಂಡು ಹೊಂಟ್ಬಿಟ್ಟ. ಕರ ಬಿಚ್ಕೊಂಡು ಹೋಗ್ಬಿಟ್ಟ. ಎಲ್ಲಿ ಮುಂದೆ ಹಳ್ಳ ಇತ್ತು, ಹಳ್ಳದಾಗ ದಾಟಿ ಹೋಗವ. ಆ ಹಳ್ಳದಾಗ ತಂದ ನಿತ್ಯ ಕರ್ಮಗಳನ್ನು ಮಾಡಿ ಮುಂದೆ ಹೋದ. ಮುಂದೆ ಹೋಗಿಂದ ಅವನಿಗೇನಿಸ್ತು, ಯಾಕೆ ತಂದೆ ನಾನಿದನ್ನ, ಕರ ಯಾಕೆ ತಂದೆ ನಾನು ಅಂದು ಇದು ತಪ್ಪು ಮಾಡಿದೆ ನಾನು ಅಂತ ಹೇಳಿ ಮತ್ತೆ ಅದನ್ನು ಕರ ಹೊಡ್ಕೊಂಡು ಹೊಳ್ಳಿ ಬರೋತ್ತಿಗೆ ಇವ ಎದ್ದಿದ್ದ.
ನೋಡಪ್ಪ ನಾನು ತಪ್ಪು ಮಾಡಿದ್ದೆ, ಇದನ್ನ ಕರ ಹೊಡ್ಕೊಂಡೋಗಿದ್ದೆ, ನಿನ್ನ ಕರ ನೀ ತಗೋ ಅಂತೇಳಿ ಅಲ್ಲಿ ಮತ್ತೆ ಎಲ್ಲಿ ಕಟ್ಟಿತ್ತು ಅಲ್ಲೇ ಕಟ್ಟಿದ. ಕಟ್ಟಿ ಆ ಸಾಧು ಕೇಳಿದ, ನೀ ಏನರಕ್ಕೆ ಉದ್ಯೋಗ ಮಾಡ್ತೀಯಪ್ಪ ಅಂತ. ನೀನು ಉದ್ಯೋಗರ ಏನ್ ಮಾಡ್ತೀಯಪ್ಪ ಅಂತ. ನಾ ಏನ್ ಮಾಡ್ತೀನಿ, ಕಳ್ಳತನ ಮಾಡ್ತೀನಿ ಅಂತ. ಅದೇ ಉದ್ಯೋಗ ನಂದು, ಕಳ್ಳತನ ಮಾಡ್ತೀನಿ. ಅದು ಆದ್ರೂ ಕಳ್ಳತನ ತಗೊಂಬಂದಿದ್ದೆ, ಹೋದ್ರು ಹೋಲ್ ಬಿಡು ಅಂತ ಹೆಂಗ್ ಬರೋದು ಹಂಗೆ ಹೋತಂತ ತಿಳಿದಿದ್ದೆ ನಾನು. ಮತ್ತೆ ನೀವು ಹೊಳ್ತಂದ್ರಲ್ಲ. ಅವ ಸಾಧು ಅಂದ, ಕಳ್ಳತನ ಮಾಡಿ ತಂದದ್ದು ಆಹಾರವನ್ನು ನಾವು ಉಂಡದಕ್ಕೆ ಇಂಥ ಮನಸ್ಸು ಬಂತು. ಅದಕ್ಕೆ ಆ ಬ್ರಾಹ್ಮಣನಿಗೂ ಅಂತ ಮನಸ್ಸು ಬರ್ಬೇಕಾದ್ರೆ ಎಲ್ಲೋ ತಪ್ಪಾಗ್ಯದ, ಎಲ್ಲೋ ಊಟ ತಪ್ಪಾಗ್ಯದ. ಹೋಟೆಲ್ನಾಗ ಈಗ ನಮ್ಮ ಈ ಪೂರ್ವಜರು ಹೋಟೆಲ್ನಾಗ ಉಣಬಾರ್ದು ತಿನ್ನಬಾರ್ದು ಅಂತಿದ್ರಲ್ಲ, ಇದೇ ಉದ್ದೇಶ ಏನೋ ಅನ್ನಿಸ್ತದ್ರಿ ನಮ್ಗೆ. ಏನು ನೀರು ಕುಡಿತಿದ್ದಲ್ಲ. ಹಂಗಾಗಿ ಇವ್ರು ಏನ್ ಮಾಡಿದ್ರು, ಬರಬರಿ ಕಳ್ಳತನ ಮಾಡಿದ್ದಕ್ಕೆ ಹಿಂಗ ಆತ ತಿಳ್ಕೊಂಡ. ಆ ಸಾಧು ಹೆಂಗ್ ತಿಳ್ಕೊಂಡಾನು ಹಂಗ ಇವ್ರು ಬ್ರಾಹ್ಮಣಗೂ ಹಂಗೇನಾರ ಆಗಿತ್ತೇನೋ. ಅದಕ್ಕೆ ಇವ ಅದನ್ನ ತಗೊಂಡು ಮನೆಗೆ ಬಂದ್ಬಿಟ್ರು. ಮನೆಗೆ ಬಂದ, ಹೆಂಡ್ತಿಗೆ ಹೇಳ್ತಾನೆ, ಬಂಗಾರ ಅಂತಿದ್ದಲ್ಲ ತಗೋ. ಆಕೆ ತಗೊಂಡು ಕೈಯಾಗ ಹಾಕೊಂಡ್ಲು. ಚಲೋ ಐತಿ, ಬೆಸ್ಟ್ ಐತಿ. ಸಂಜೆ ಆಯ್ತು. ಅವಾಗ ದೀಪನ ಹಚ್ಬೇಕು, ಒಂದು ಸಣ್ಣ ದೀಪ ಹಚ್ಬೇಕು ಅನ್ನೋದ್ರಾಗನ ಪ್ರಜ್ವಲವಾದ ಬೆಳಕು ಬಿದ್ದುಬಿಡ್ತ್ರಿ. ಹಂಗ ಈಗ ಮರ್ಕುರಿ ಹಚ್ತೀವಲ್ಲ ಆ ಥರ ಬೆಳಕು ಬಿದ್ದುಬಿಡ್ತೀವಿ. ಅಲ್ಲ ಇವನಂದ್ಲಕ್ಕೆ ನೋಡಿದ್ಲು, ಈ ಕಡಗದಿಂದಾನೆ ಇಷ್ಟು ಬೆಳಕು ಬೀಳುತ್ತಂದ್ರೆ ಇದು ನಾವು ತಗೊಳ್ಳೋದು ಅಲ್ಬೇಕು, ಇದು ಸಾಮಾನ್ಯ ಕಡಗ ಅಲ್ಲ ಅಂದ್ ಗಂಡನ ಕರ್ಲು. ಇದು ನೋಡು, ದೇವತೆಗಳು ಹಾಕೋಬೇಕು. ಗಂಡ್ಮಕ್ಳಕ್ಕಿಂತ 1 10 ಪೈಸಾ ಹೆಚ್ಚು ಹೆಣ್ಮಕ್ಳ ಹತ್ರ ಬುದ್ಧಿ ಇರುತ್ತೆ ಅನ್ನೋದೇ ಇದಕ್ಕೆ. ಇದು ನಾವು ಹಾಕೊಳ್ಳೋದಲ್ಲ, ಇದನ್ನ ರಾಜಮನೆತನದವ್ರು ಹಾಕೋಬೇಕು ಒಂದ್, ಇಲ್ಲ ದೇವತೆಗಳು ಹಾಕೋಬೇಕು ಒಂದ್. ಅದಕ್ಕೆ ಏನೈತಿ, ಇದನ್ನ ರಾಜನಿಗೆ ಕೊಟ್ಟು ಬರ್ರಿ, ಅವ್ರು ಏನಾರು ಬಹುಮಾನ ಕೊಟ್ರಂದ್ರೆ ನಮ್ಗೆ ಜೀವನಕ್ಕೆ ಉಪಯೋಗ ಆಗತ್ತ ಅಂದ್ಕೊಳ್ಳೇನ. ಆಯ್ತು ಬಿಡು ಅಂತೇಳಿ ಅದನ್ನ ರಾಜನ ಕೈಯಾಗ ಕೊಟ್ಟ. ರಾಜನ ಕೈಯಾಗ ಕೊಟ್ಟ. ಅವನಿಗೇನು ಸಾಕಷ್ಟು ಬಂಗಾರನು ಕೊಟ್ರು, ಏನೇನು ಕೊಟ್ರು. ಅದನ್ನ ತಗೊಂಡು ಎಲ್ಲ ಇವನು ಉಪಜೀವನಕ್ಕೆ ಆಗಂಗ ಕೊಟ್ರು. ಅವರು ರಾಜರು ಹಂಗ ಕಳಿಸ್ಲಿಲ್ಲ. ಅವನ್ನೆಲ್ಲ ಹೊತ್ಕೊಂಡು ಮನೆಗೆ ಬಂದ. ಮನೆಗೆ ಬಂದ ಮೇಲೆ ಆಕೆ ರಾಣಿಗೆ ಕೊಟ್ಟ. ಮತ್ತೆ ಅಲ್ಲೇ ಕೊಡ್ಬೇಕಲ್ಲ, ಮತ್ತೆ ಹೆಂಡತಿಗೆ ಕೊಡ್ಬೇಕಲ್ಲ. ಹೋಗಿ ರಾಣಿ ಕೈಯಾಗ ಕೊಟ್ಟ. ಅದನ್ನ ಒಂದು ಕೈಯಾಗ ಹಾಕ್ಕೊಂಡು ಇನ್ನೊಂದು ಕೈ ಅಸಹ್ಯ ಕಾಣಕತ್ತದು. ಅದೇ ಇವನು ಒಂದೇ ತಂದಾನೆ ಯಾಕಾರ. ರಾಜ ಬಾಯ್. ರಾಜ ಗಂಡ ಏನು ಅಂದ, ಇದು ಒಂದೇ ತಂದಿ ಅಲ್ಲ, ಇನ್ನೂ ಒಂದು ಬೇಕು ನನಗೆ ಅಂದ್ಕೊಳ್ಳಿ. ಒಬ್ಬನ ದೂತನ ಕಳಿಸ್ಬಿಟ್ಟ, ಆ ಬ್ರಾಹ್ಮಣನ ಕರ್ಕೊಂಬ. ಅವ ಬಂದ, ಇದು ಒಂದೇ ತಂದಿ ಅಲ್ಲ, ಇನ್ನೊಂದು ಇಂಥ ತಗೊಂಬಂದು ಕೊಡೋನು ಅಂದ್ಕೊಳ್ಳೇನ. ಅವ್ರು ಹಂಗ ಆಗಂಗಿಲ್ರಿ ಅಂದ. ಹಂಗ ಆಗಂಗಿಲ್ಲ, ಬೇಕಂಗಿಲ್ಲ ಅಂದ. ಅದು ರಾಜಾಜ್ಞೆ, ಇದನ್ನ ತರಬೇಕು, ನೀನು ತರಬೇಕು. ತರಲಿಲ್ಲ ಅಂದ್ರೆ 1 ದಿವಸ ಟೈಮ್ ಕೊಡ್ತೀನಿ, ನಾಳೆ ಸಂಜೆ ತನಕ ಟೈಮ್. ತರಲಿಲ್ಲ ಅಂದ್ರೆ ಮರಣದಂಡನೆ ಅಂದ್ಕೊಡ. ಅವ ಅಂದ, ನಾಳೆ ಸಂಜೆ ತನಕ ಬ್ಯಾಡ್ರಿ, ಇವತ್ತೇ ಕೊಟ್ಬಿಡ್ರಿ, ಯಾಕಂದ್ರೆ ಸಿಗೋ ಮಾತಲ್ಲ, ಇವತ್ತೇ ಕೊಟ್ಬಿಡ್ರಿ ಅಂದವ. ರಾಜಾಜ್ಞೆ, ಅದು ಯಾವ ಟೈಮಿಗೆ ಮರಣದಂಡನೆ ಅಂತ ಹೇಳಿ ಅದೇ ಟೈಮ್ಗೆ ಕೊಡೋದು. ಈಗ ಹೋಗು, ನಾಳೆ ಸಂಜೆ ಮುಂದೆ ತಂದ್ಕೊಳ್ಳಿಲ್ಲ ಅಂದ್ರೆ ಮರಣದಂಡನೆ ಆಯ್ತಂತ. ಮನೆಗೆ ಬಂದ, ಹತ್ಕೊತ ಬಂದ. ಹೆಂಡ್ತಿಗೆ ಹೇಳಿದ, ಹಿಂಗ ಆತಿದ್ದು ಅಂತ. ಹಂಗಾದ್ರೆ ಎಲ್ಲಿಂದ ತಂದಿದ್ರಿ ಅಂದಾಗಿ. ಎಲ್ಲಿಂದ ತಂದಿದ್ರಿ ಅದನ್ನ, ಎಲ್ಲಿಂದ ತಂದಿದ್ರಿ ಅಂದ್ಲು. ಅಂದ್ಕೂಡ ಹಿಂಗೆಲ್ಲ ಆತು ಅಂತ ರವಿದಾಸ ಕತಿ ಹೇಳಿದವ. ಅವಾಗ ಆಕೆ ಅಂದ್ಲು, ನೀವು ಮತ ಹೋದ್ರಿ, ಈಗ ರವಿದಾಸನ್ನ ಗಂಟು ಬೇಡ್ರಿ ಅಂದ್ರೆ ನಿಮಗೆ ಪರಿಹಾರ ಸಿಗುತ್ತಾ, ರವಿದಾಸನ ಹತ್ರ ಹೋದ್ರೆ ನಿಮಗೆ ಪರಿಹಾರ ಸಿಗುತ್ತಾ ಅಂದ. ಮತ್ತು ಮರುದಿವ್ಸ ಮುಂಜಾನೆ ಎದ್ದು ಹೊಳಿ ಸ್ನಾನಕ್ಕೆ ಹೊಂಟಿದ್ದ. ದೂರ್ನಿಂದ ನೋಡಿದವ ರವಿದಾಸ ಬ್ರಾಹ್ಮಣರನ್ನ. ನಮಸ್ಕಾರ ರೀ ಬ್ರಾಹ್ಮಣರ, ನಿನ್ನೆ ನಾ ಕೊಟ್ಟದಕ್ಕೆ ಸ್ವೀಕಾರ ಮಾಡಿಲ್ಲ ಗಂಗಾದೇವಿ ಅಂದ. ಸ್ವೀಕಾರ ಮಾಡೋದಿರ್ಲಿ ಮಾರಾಯ, ನನಗೆ ಕುತ್ತಿಗೆ ಬಂದದ ಉರುಳು ಅಂದ. ಯಾಕೋ ಅಂದ. ಇಲ್ಲ, ಪರಿಸ್ಥಿತಿ ಹಿಂಗಾಗ್ಯದ, ಇದಕ್ಕೆ ಯಾಕೆ ಚಿಂತೆ ಮಾಡ್ತಿರ್ರಿ ಅಂದವ.
ಒಂದ ಕೊಟ್ಟದಕ್ಕೆ ಚಿಂತೆ ಯಾಕೆ ಮಾಡ್ತೀರಿ? ಇನ್ನೊಂದು ಕೇಳೋಣ, ಕೊಡ್ತಾಳ ಗಂಗಾದೇವಿ ಅಂತ. ಅದು ಹೆಂಗೆ ಕೊಡ್ತಾಳೋ ಮಾರಾಯ? ಏ ನೀವೇನು ಚಿಂತೆ ಮಾಡ್ಬೇಡ. ಅವರು ಅವ ಚಪ್ಪಲಿ ಹೊಲೆ ಉದ್ಯೋಗಸ್ಥ. ಅವ್ರ ಮುಂದೆ ಒಂದು ಡೋಣಿ ಇರ್ತದ್ರಿ, ಕಲ್ಲಿಂದ ಡೋಣಿ. ಅದು ಚಪ್ಪಲಿ ಅಂದ್ರೆ ತೊಗಲದ್ರಾಗ ಎದ್ದಿ ಕಟ್ ಮಾಡ್ತಿರ್ತಾರೆ. ಅದೊಂದು ಎದ್ದೆದ್ದು ಅಂಥದ್ದಿತ್ತು. ಅದು ತಲೆ ಹೆಗಲ ಮೇಲೆ ಒಂದು ಟಾವಿಲ್ ಇತ್ತು. ಅದನ್ನ ಅದ್ರ ಮೇಲೆ ಮುಚ್ಚಿದ. ರಾಡಿ ನೀರಿದ್ದು ಅದ್ರ ಮೇಲೆ ಮುಚ್ಚಿದ. ಮುಚ್ಚಿ, ನನ್ನ ಬಾಲ್ಯದಿಂದನೂ ನಿಮಗ ನನ್ನ ಭಕ್ತಿ ನಿನ್ನ ಮ್ಯಾಲೆ ಇದ್ದಿದ್ದ ಕರೆ ಆದ್ರೆ ಗಂಗಾ ಮಾತೆ ನನಗೆ ಇನ್ನೊಂದು ಕಡಗ ಕೊಡು ಅಂದ ರವಿದಾಸ್. ನನ್ನ ಬಾಲ್ಯದಿಂದನೂ ನಿನ್ನ ಮೇಲೆ ಭಕ್ತಿ ಉಳ್ಳವನಾಗಿದ್ರೆ ಅದಕ್ಕೆ ನೀನು ಇನ್ನೂ ಒಂದು ಕಡಗ ನನಗೆ ಕೊಡು ಅಂದ. ಅಂದ್ಕೂಡನ ಆಯ್ತು ಅಂದೆ. ಅದನ್ನೊಂದು ಹಿಂದೆಗಡೆ ಸಾವಿಲು ಮುಚ್ಚಿದ್ದು ತೆಗೆದು ಕೂಡ ಅದರಾಗಿಂದ ಕೈ ಬಂತ್ರಿ. ಮತ್ತೆ ಅದ್ರಾಗ ಕಡಗಿತ್ತು. ಆ ಕಡಗ ತಗೊಂಡು ಹೋಗಿ ಅವನಿಗೆ ಕೊಟ್ಟು ಮುಕ್ತಿ ಆತು. ಇರಲಿಲ್ಲ ಆದ್ರೆ ಮರಣದಂಡನೆ ಆಗುವಂಥ ಪರಿಸ್ಥಿತಿ ಒಳಗಿತ್ತ. ಅಂಥ ಭಕ್ತ ಆಗಬೇಕಪ್ಪ ಅಂದ್ರೆ ಎಷ್ಟು ಅವನಲ್ಲಿ ಭಕ್ತಿ ಇರಬೇಕು. ರವಿದಾಸನ ಹತ್ರ ಇಂಥ ಭಕ್ತಿ. ಗಂಗಾದೇವಿನಂದ್ರೆ ಒಲಿಸ್ಕೋಬೇಕಾದ್ರೆ ಎಷ್ಟು ಭಕ್ತಿವಾನಾಗಿದ್ನು. ನಾವು ಮಾನಪ್ಪಯ್ಯನ ಒಲಿಸ್ಕೋಬೇಕಾದ್ರೂ ಅಷ್ಟು ಭಕ್ತಿ ಉಳ್ಳವರು ಆದಾಗ ಮಾತ್ರ ಮಾನಪ್ಪಯ್ಯ ಬರ್ತಾನ. ನಮ್ಮವ ಅದಾನ, ನಮ್ಮ ಮನುಷ್ಯ ಅದಾನ, ಮಾನಪ್ಪಯ್ಯ ಅಂದ್ರೆ ಬರೋದಿಲ್ಲ. ನಮ್ಮ ಮನುಷ್ಯ ಅದಾನ, ನಮ್ಮ ವಿಶ್ವಕರ್ಮ ಅದಾನ, ನಮ್ಮ ಮನೆಗೆ ತಾನೇ ಬರ್ತಾನ ಅಂದ್ರೆ ಬರೋದಿಲ್ಲ. ಅವನಿಗೆ ಬರ್ಬೇಕಪ್ಪ ಅಂದ್ರೆ ನಾವು ರವಿದಾಸಿ ಹೆಂಗ ಕಷ್ಟಪಟ್ಟನು ಹಂಗ ನಾವು ಭಕ್ತಿ ಉಳ್ಳವ್ರು ಆದ್ರೆ ಮಾತ್ರ ಮಾನಪ್ಪಯ್ಯ ಬರ್ತಾನ, ನಮ್ಗೆ ಹೊರವು ಕೊಡ್ತಾನ, ನಮ್ಮನ್ನು ಸಾಕಷ್ಟು ಮೇಲೆ ಒಯ್ತಾನ. ನಾವು ನಂಬಬೇಕು, ನಂಬಿ ಅವನ್ನ ತೆಕ್ಕಿ ಬಡಿಬೇಕು ನಾವು ಮಾನಪ್ಪಯ್ಯನ. ತಡೋಬೇಕು. ಹಿಂಗಾಗಿ ಅದಕ್ಕೆ ಇವತ್ತು ನಮ್ಗೆ ಕೊಟ್ಟದ್ದು 10 ಮಿನಿಟ್ ಟೈಮು. ಈಗ 12 ಮಿನಿಟ್ ಆಯ್ತು, ಇನ್ನ 2 ಮಿನಿಟ್ ಹೆಚ್ಚಾಯ್ತು. ಅದಕ್ಕೆ ನಾವೇನೈತಿ ಇವತ್ತೇನ ಒಂದು ಸತ್ಸಂಗದ ಕಾರ್ಯಕ್ರಮವನ್ನ ಒಳಗ ಮಾನಪ್ಪಯ್ಯನ ಇನ್ನೊಮ್ಮೆ ಮೊಗದೊಮ್ಮೆ ಮತ್ತೊಮ್ಮೆ ಕೇಳ್ಕೊಂಡು ನಮಗೆ ಎಲ್ಲರಿಗೂ ಸದ್ಗತಿ, ಸಮೃದ್ಧಿ, ಆಸ್ತಿ, ಅಂತಸ್ತು, ಆಯುರ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಮೊಗದೊಮ್ಮೆ ಕೇಳ್ಕೊಂಡು ಇವತ್ತಿನ ಈ ಸತ್ಸಂಗದ ಕಾರ್ಯಕ್ರಮದ ಪುಷ್ಪಗಳನ್ನು ಅವ್ರ ಪಾದಕ್ಕೆ ನಮಿಸಿ ವಿರಾಮ ಕೊಡ್ತಾ ಇದ್ದೀನಿ. ಜೈ ಮೌನೇಶ್ವರಾಯ ನಮಃ.